ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದರೆ, ಇವತ್ತು ವರ್ಕೌಟ್ ಮಾಡಬೇಕು. ಇನ್ನೂ ಯಾವ್ದು ಮಾಡಬೇಕು ಅಂತ ಡಿಸೈಡ್ ಮಾಡಿಲ್ಲ. ಈಗ ನಮ್ಮ ಪಾರ್ಟ್ನರ್ನ ಕೇಳಿದ್ರೆ ಅವರು ಫಿಕ್ಸ್. ಅವರು ಗಾಡಿಯ ಬಿಟ್ಟು ಅಲ್ಲಾಡಲ್ಲ. ಅವರು ಟ್ರೈನಿಂಗ್ ಮಾಡ್ತೀರಾ ಅಣ್ಣ ಇವತ್ತು? ಮತ್ತು ಸಾಯಂಕಾಲ ಈಗ ಮಾಡಲ್ವಾ? ಇವತ್ತು ಗಾಡಿ ಗಾಡಿ ಮಾಡ್ತೀರಲ್ವಾ? ಓಕೆ. ನಾನು ನನಗನ್ಸೋದು ಟ್ರೈಸಿಪ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮೇಲ್ಗಡೆ ಹೋದ್ಮೇಲೆ ಡಿಸೈಡ್ ಮಾಡೋದು. ಓಕೆ, ಅಷ್ಟು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀವಿ. ಇದು ಒಂದು ಟ್ರೈಸಿಪ್ಸ್ ಎಕ್ಸಸೈಸ್. ನೋಡಿ ಇಲ್ಲಿ ಈ ಅಣ್ಣ ಅಷ್ಟೆಲ್ಲ ವರ್ಕೌಟ್ ಮಾಡಿದ್ರು ಎಷ್ಟಿದೆ, ಎಷ್ಟೋ ಕ್ಯಾಲರೀಸ್ ಬರ್ನ್ ಮಾಡೋದು ಕಾಣಿಸ್ತಾ ಇಲ್ಲ. ಏನು ಮಾಡ್ತಾರೆ ಅಂತಂದರೆ, ಥ್ರೆಡ್ಮಿಲ್ ಓಡಬೇಕಾದ್ರೆ, ಸೈಕ್ಲಿಂಗ್ ಮಾಡ್ಬೇಕಾದ್ರೆ, ಕ್ರಾಸ್ ಓವರ್ ಮಾಡ್ಬೇಕಾದ್ರೆ ಒಂದು ಮಾತಾಡಲ್ಲ. ನನಗೂ ಬಂದು ಮಾತಾಡಿಸಿ ಸಾಕಾಗ್ಬಿಡ್ತಿದೆ. ನನ್ನ ಮಾತು ನಿಲ್ಸಲ್ಲ, ಇವ್ರು ಮಾತೇ ಆಡಲ್ಲ. ಅವ್ರಿಗೆ ಅದು ಕೇಳಿಸ್ತಾರ ನಾನು ಮಾತಾಡ್ತಾ ಇದ್ದೀನಿ ಅಂತ. ಇವನು ನೋಡಿ, ಇವನು ಸೇಫ್ಟಿಗೆ ಅಂತ ಜಿಮ್ಮರು ಕ್ಲಿಪ್ ಎಲ್ಲ ಇಟ್ಟಿದ್ರು ಕ್ಲಿಪ್ ಹಾಕೊಳಲ್ಲ. ಅದು ಲೇಸಿನೆಸ್ಸು. ಲೆಫ್ಟ್ ಸೈಡು ಅವನೇ ಪ್ಲೇಟ್ ಹಾಕಿರೋದು, ಕ್ಲಿಪ್ ಹಾಕಿಲ್ಲ. ರೈಟ್ ಸೈಡ್ ನಾನು ಪ್ಲೇಟ್ ಹಾಕಿರೋದು. ಇದೇನಕ್ಕೆ ಇದು? ಎಲ್ಲ ಮೊದಲು ಇಂಪಾರ್ಟೆಂಟ್. ಹಾ, ಎಲ್ಲ ಮೊದಲು ಇಂಪಾರ್ಟೆಂಟೇ. ಫೋರಮ್ಸ್ ನಾನು ಮಾಡ್ತಾನೆ ಇರಲಿಲ್ಲ. ನಾನು ಬಿಡು ನನಗೆ ಬೈಕ್ ಸಾಕು, ಸಾಕು ಅಂತ ಆಮೇಲೆ ಹೋಗ್ತಾ ಗೊತ್ತಾಯ್ತು. ಎಲ್ಲ ಮೊದಲು ಇಂಪಾರ್ಟೆಂಟ್. ಇದು ಇಷ್ಟ ಅಗಲ ಇರೋದು, ಇನ್ನೂ ಇಷ್ಟ ಅಗಲ ಆಗ್ಬೇಕಾ ನಿಂಗೆ? ಆ್ಯಕ್ಚುಲಿ ನಮ್ಮ ಕೈಯಲ್ಲಿ ತುಂಬ ಅಟ್ರಾಕ್ಟಿವ್ ಕಾಣೋದು ಬೈಸಿಕ್ಸ್ ಅಂತಾರೆ. ತುಂಬ ಅಟ್ರಾಕ್ಟಿವ್ ಆಗಿ ಕಾಣೋದು ಫೋರಮ್ಸ್. ನನಗೆ ಗೊತ್ತಿರಲಿಲ್ಲ. ಇಂಪಾರ್ಟೆಂಟ್ ಆಗ್ಬಿಟ್ಟು ಎಲ್ಲ ಬರೀ ಜಾಸ್ತಿ ಬೈಸಿಪ್ಸೇ ಕಾನ್ಸಂಟ್ರೇಟ್ ಮಾಡ್ತಾರಲ್ಲ. ಬೈಸಿಪ್ಸು, ಟ್ರೈಸಿಪ್ಸು, ಆಮೇಲೆ ಶೋಲ್ಡರು, ಇದೆಲ್ಲ ಇಷ್ಟು ತಪ್ಪ ಕಾಣಬೇಕು ಅಂತ ಪ್ಲಾನ್ ಎಲ್ಲ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದು. ಹಂಗೆ ಇತ್ತು. ಆಮೇಲೆ ಹೋಗ್ತಾ ಗೊತ್ತಾಯ್ತು ಫೋರಮ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬಾಡಿಲಿ ಎಲ್ಲ ಮೊದಲು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಅಂತ ಸಾಫ್ಟ್ ಮಸಲ್ ಕೂಡ ಮಾಡೋದೇ ಇಲ್ಲ. ನಾನು ಮಾಡ್ತಾ ಇರಲಿಲ್ಲ. ಈಗೆಲ್ಲರೂ ಸ್ಟಾರ್ಟಿಂಗ್ ನನ್ನ ಜಿಮ್ ಸ್ಟಾರ್ಟ್ ಮಾಡಿದಾಗ ಇದೆಲ್ಲ ಅಷ್ಟೊಂದು ಸಲ ಕಾನ್ಸಂಟ್ರೇಟ್ ಮಾಡ್ತಾ ಇರಲಿಲ್ಲ. ಚೆನ್ನಾಗಿ ಕಾಣಿಸ್ಬೇಕು, ಹೆಲ್ದಿ ಆಗಿರಬೇಕು. ಸರಿ, ಹೊಡಿ ಸಾಕು ಮಾತು. ಜಾಸ್ತಿ ಬ್ರೇಕ್ ತಗೋಬಾರ್ದು ಅಂತ ಹೇಳ್ತಾರೆ ವರ್ಕೌಟ್ ಮಧ್ಯದಲ್ಲಿ. ಒಬ್ಬೊಬ್ರು ಜಾಸ್ತಿ ತಗೊಳ್ಳಿ ಅಂತಾರೆ. ನನ್ನ ಕೇಳಿದ್ರೆ ಬ್ರೇಕ್ ತಗೋಬಾರ್ದು ಅಂತ ಹೇಳ್ತೀನಿ. ನಾವು ರಿಪಿಟೇಟಿವ್ ಹೊಡಿತಾನೆ ಇರಬೇಕು, ಎದು ನಿಲ್ಲಿಸಬಾರ್ದು. ಅವಾಗ ನಮಗೊಂದು ಎನರ್ಜಿ ಇರ್ತದೆ, ವೀಕ್ ಫಾರ್ಮೇಷನ್ ಆಗ್ತಾ ಇರ್ತದೆ ಬಾಡಿಗೆ. ಸೊ ತುಂಬ ಚೆನ್ನಾಗಿದೆ. ಆಮೇಲೆ ಒಬ್ಬಟ್ಟನ್ನು ಮಾಡಿದ್ರೆ ಎಷ್ಟು ಚೆನ್ನಾಗಿದೆ. ಮಾಡ್ತೀರಾ ನೋಡೋಣ. ಸ್ಟಾರ್ಟ್.
ಓಕೆ ಗಾಯ್ಸ್, ಪ್ರತಿದಿನ ಒಂದು 10 ಸೆಕೆಂಡ್ಸ್ ಆದ್ರೂ ಜಾಸ್ತಿ ಮಾಡೋಣ ಅಂತ. ಇಂಪ್ರೂವ್ಮೆಂಟ್ ಇರಬೇಕಲ್ಲ. ಡೈಲಿ ಅಂತೂ ಮಾಡ್ತಾರೆ, ನಾನು ಮಾಡೋಣ. ನೆನ್ನೆಯಿಂದ ಇವ್ರ ಜೊತೆ ಸೇರ್ಕೊಂಡು ನಾನು ಮಾಡೋಕ್ಕೆ ನೋಡೋಣ ಪ್ರೋಗ್ರೆಸಿವ್ ಯಾವ ಥರ ಇರುತ್ತೆ ಅಂತ. ನೆನ್ನೆ 2.5 ನಿಮಿಷಕ್ಕೆ ನಿಲ್ಲಿಸಿದ್ಬೇಕು. ಇವತ್ತು ನೋಡೋಣ 2.5ನೇ ಆಗುತ್ತೆ, 2 ಆಗುತ್ತೋ 1.5 ಆಗುತ್ತೋ ಗೊತ್ತಿಲ್ಲ. ನಮ್ಗೆ ಎಷ್ಟು ಸ್ಟ್ರೆಂತ್ ಇದೆ ಅಷ್ಟು ಹಾಕಕ್ಕೆ ಟ್ರೈ ಮಾಡ್ತೀನಿ. ಇಟ್ಸ್ ಆಲ್ರೆಡಿ 1 minute. ಆ್ಯಕ್ಚುಲಿ ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಮಾಡಿದ್ರಲ್ಲ, ಅಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ರು. ಏನು ಸಂಗೀತ ಶೃಂಗೇರಿ ಮತ್ತು ಇನ್ನೊಂದು ಯಾವುದೋ ಹುಡುಗ ಬಂದಿದ್ದ. ಸಂಗೀತ ಶೃಂಗೇರಿ ಚೆನ್ನಾಗಿ ಮಾಡಿದ್ರು, ಏನೋ ಅವ್ಳಿಗೆ ಅಭ್ಯಾಸ ಇದೆ ಅವ್ರಿಗೆ, ಸೊ ಅವ್ರು ಚೆನ್ನಾಗಿ ಮಾಡಿದ್ರು. ಪಾಪ ಆ ಹುಡುಗ ಫೇಲ್ ಆಗ್ಬಿಟ್ಟ. ಯಾಕಂದ್ರೆ ಅವ್ನಿಗೆ ಅಭ್ಯಾಸ ಇಲ್ಲ ಅವನಿಗೆ, ಅದು ಯಾವ ಥರ ಮಾಡೋದು ಅಂತ. ಅವ್ನು ಫಿಸಿಕಲಿ ಫಿಟ್ ಇರ್ಬೋದು, ಬಟ್ ಅದ್ರ ಪ್ರಾಕ್ಟೀಸ್ ಮಾಡಿಲ್ಲ ಅವನು. ಸೊ ಅವರು ಪ್ರಾಕ್ಟೀಸ್ ಮಾಡಿದರೆ ಚೆನ್ನಾಗಿ ಮಾಡಿದ್ರು. ಅದೇ ಥರ ಪ್ರಾಕ್ಟೀಸ್ ಮೇನ್ ಇಂಪಾರ್ಟೆಂಟ್ ಆಗ್ತದೆ. 2 ನಿಮಿಷ ಆಗಿದೆ ಇವಾಗ. ಯಾವ 2:17 ಶಟ್. ಅಣ್ಣ 2 ನಿಮಿಷ 25 ಸೆಕೆಂಡ್ಸ್ಗೆ ನಿಲ್ಲಿಸ್ಬಿಟ್ರು. 17ಕ್ಕೆ ನಿಲ್ಲಿಸಿದ್ದಾರೆ. ನಾನು 2.5 ಒಂದು 10 ಸೆಕೆಂಡ್ಸ್ ಹೋಗ್ಬೋದಾ? 10 ಸೆಕೆಂಡ್ಸ್. ಡೈಲಿ ಒಂದು 10 ಸೆಕೆಂಡ್ಸ್ ಜಾಸ್ತಿ ಮಾಡಿದ್ರೆ ಸಾಕು. ಎಸ್ 2.43 ಟುಡೇಸ್ ರೆಕಾರ್ಡ್ ಇದು. ನಮ್ಮ ಕೈಯಲ್ಲಿ ಆಗೋದಿಷ್ಟೇ. ನೋಡೋಣ ಫ್ಯೂಚರಲ್ಲಿ 5 ಮಿನಿಟ್ಸು ಆಗ್ಬೋದು ಅಂತ ಅನ್ಕೋತೀನಿ. ಓಕೆ, ಇವತ್ತು ಮಾರ್ನಿಂಗ್ ವರ್ಕೌಟ್ ಮುಗಿದಿದೆ. ಮತ್ತು ಇವರು ಫುಲ್ ಕಂಪ್ಲೀಟ್ ಕಾರ್ಡಿಯೋ ಮಾಡಿದ್ದಾರೆ. ಎಷ್ಟು ಕ್ಯಾಲರೀಸ್ ಬರ್ನ್ ಮಾಡಿದ್ರಿ ಅಣ್ಣ? 500 ಕ್ಯಾಲರೀಸ್ ಬರ್ನ್ ಮಾಡಿದ್ದಾರೆ ಇವತ್ತು. ನಾನು ಮೇಲ್ಗಡೆ ಟ್ರೈಸಿಪ್ಸ್ ಜೊತೆಗೆ 4 ಆರ್ಮ್ಸ್ ವರ್ಕೌಟ್ ಮಾಡಿದೆ. ಇವ್ರ ಜೊತೆಗೆ ಸ್ವಲ್ಪ ಪ್ಲ್ಯಾಂಕ್ ಮಾಡಿದೆ ಅಷ್ಟೇ. ಅಂದರೆ ಎಲ್ಲ ವೀಡಿಯೋಸ್ಗಳು ಹಾಕೋಕ್ಕಾಗಲಿಲ್ಲ, ಒಂದು 4-5 ವೇರಿಯೇಷನ್ಸ್ ಮಾತ್ರ ವಿಡಿಯೋ ಮಾಡೋಕ್ಕಾಗಿದೆ. ಓಕೆ ಫ್ರೆಂಡ್ಸ್, ಹೊರಡೋ ಟೈಮ್ ಬಂದು ಹೊರಡೋಣ. ಎಲ್ಲರೂ ವರ್ಕೌಟ್ ಮಾಡಿ, ನಮಗೂ ಕೆಲಸ ಕಾರ್ಯಗಳಿರ್ತಾರೆ. ಫುಲ್ ಟೈಮ್ ಜಿಮ್ಮಲ್ಲಿ ಇರೋಕ್ಕಾಗಲ್ಲ. ಜಸ್ಟ್ ಒಂದು ಫಿಟ್ನೆಸ್ ಪರ್ಪಸ್ ಮಾತ್ರ ಬರ್ತಾ ಇರೋದು, ಬೇರೆ ಏನು ಉದ್ದೇಶ ಇಲ್ಲ. ಕಾಂಪಿಟೇಷನ್ ಮಾಡಬೇಕು ಅದು ಇದು, ಸ್ವಲ್ಪ ಹೆಲ್ದಿಯಾಗಿರಬೇಕು ಅಂತ ವರ್ಕೌಟ್ ಮಾಡ್ತಾ ಇದ್ದೀವಿ. ನೀವು ವರ್ಕೌಟ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಕೊನೆಗೆ ಹೆಲ್ತ್ ಇಂಪಾರ್ಟೆಂಟ್ ಆಗೋದು, ಕಾಸು ಎಲ್ಲ ಏನಿರಲ್ಲ. ಹೆಲ್ತ್ ಚೆನ್ನಾಗಿದ್ರೆ ಇನ್ನೊಂದು ವರ್ಷ ಚೆನ್ನಾಗಿ ಬದುಕ್ಬೋದು. ಓಕೆ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್. ಸಂಜೆ ಸಿಗೋಣ.